ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಕಬಾಬ್. ನಾನು ಯೂಶ್ವಲಿ ಹೇಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ. ನಾನೊಂದು 2-3 ವೆರೈಟೀಸ್ ಆಫ್ ಕಬಾಬ್ ಮಾಡ್ತೀನಿ. ಇದರಲ್ಲಿ ಒಂದು ವೆರೈಟಿ ಇವಾಗ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 500 ಗ್ರಾಮ್ ಅಷ್ಟು ಚಿಕನ್ ತೊಗೊಂಡಿದ್ದೀನಿ, ಒಂದು ಅರ್ಧ kg ಅಷ್ಟು. ಅದನ್ನು ನೀಟಾಗಿ ಟರ್ಮರಿಕ್ ಮತ್ತು ಸಾಲ್ಟ್ ಹಾಕಿ ವಾಶ್ ಮಾಡಿ ಇಟ್ಕೊಳ್ತೀನಿ ನಾನು ಯಾವಾಗಲೂ. ಸೊ ಅದರಲ್ಲಿ ಏನಾದರೂ ಡಸ್ಟ್ಗಳು ಕಟ್ ಮಾಡಬೇಕಿದ್ರೆ ಮತ್ತು ಸ್ಮಾಲ್ ಹೇರ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ರಿಮೂವ್ ಔಟ್ ಆಗುತ್ತೆ. ಸೊ ಅದನ್ನೆಲ್ಲ ವಾಶ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆದಮೇಲೆ 1 ಸ್ಪೂನ್ ಮೈದಾ. ಸೊ ಇದು ನಿಮಗೆ ಕ್ರಿಸ್ಪಿನೆಸ್ ಕೊಡುತ್ತೆ ಮೈದಾ ಹಾಕೋದ್ರಿಂದ. ಮತ್ತು ಕಾರ್ನ್ಫ್ಲೋರು 1 ಸ್ಪೂನು. ಕಾರ್ನ್ಫ್ಲೋರ್ ಮೈದಾ 2 ಈಕ್ವಲ್ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ. ನಾನು 500 ಗ್ರಾಮ್ ಇರೋದು 1 ಸ್ಪೂನ್ ಹಾಕೋತಿದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ತೊಗೊಂಡ್ರೆ ಜಾಸ್ತಿ ಹಾಕ್ಕೊಳ್ಳಿ, ಓಕೆನಾ. ಬಟ್ ತುಂಬ ಜಾಸ್ತಿ ಹಾಕೋ ಹೋಗಬೇಡಿ, ಆಮೇಲೆ ತುಂಬ ಸಾಫ್ಟ್ ಆಗಿಬಿಟ್ಟು ಕಲ್ಸ್ಕೊಂಡ್ಬಿಡುತ್ತೆ ಎಲ್ಲ ಎಣ್ಣೆಲಿ ಬಿಟ್ಟಾಗ. ಅದಾದಮೇಲೆ 1 ಎಗ್, ಕಂಪ್ಲೀಟ್ ಎಗ್ನ 1 ಎಗ್. ನಾನು 1/2 kg 1 ಎಗ್ ಹಾಕೋತಾ ಇದ್ದೀನಿ. 1 kg ಇದ್ದರೆ 2 ಎಗ್ ಹಾಕ್ಕೊಳ್ಳಿ. 1 ಎಗ್ಗೆ ಸಫಿಷಿಯೆಂಟ್ ಆಗುತ್ತೆ. ಅದಾದಮೇಲೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಮತ್ತು ಏನು ಮಸಾಲ ಇಲ್ಲ ಅಂದರೆ ಮನೇಲಿ ಯಾವ್ಯಾವ ಮಸಾಲ ಇದೆ ಎಲ್ಲನೂ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಹಾಗೆ ಮಾಡೋದು, ಮನೇಲಿ ಏನು ಮಸಾಲ ಇರುತ್ತೆ ಎಲ್ಲ ಸ್ವಲ್ಪ ಹಾಕೋತೀನಿ. ಇಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ಅದು ಬಿಫೋರ್ ಹಾಕಿದ್ದು ನಾನು ಚಿಕನ್ ಮಸಾಲ ಹಾಕಿದ್ದೀನಿ. ಇವಾಗ ನನ್ನ ತಮ್ಮ ಯಾವುದೋ ಹೊಸ ಬ್ರ್ಯಾಂಡ್ ಬಂದಿದೆ, ಚಿಕನ್ ಅಂಗಡಿಯವರೇ ಕೊಟ್ಟರು, ಒಂದ್ಸಲಿ ಟ್ರೈ ಮಾಡು ಅಂತ ಹೇಳಿದೆ. ಕಬಾಬ್ ಪೌಡ್ರ್ ಏನು MK ಬ್ರ್ಯಾಂಡ್ ಅಂತ ಇದೆ, ಅದ್ರದ್ದು ಕಬಾಬ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಕರಿ ಲೀವ್ಸ್, ಸ್ವಲ್ಪ ಸಾಲ್ಟ್. ಆಲ್ರೆಡಿ ಸಾಲ್ಟ್ ಇರುತ್ತೆ ಎಲ್ಲ ಮಸಾಲದಲ್ಲೂ, ಸೊ ನೋಡ್ಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಕೊಂಡಾದ್ಮೇಲೆ ಸುಮ್ಮನೆ ಹಾಗೆ ಗಾರ್ನಿಷಿಂಗ್ಗೆ 2 ಚಿಲ್ಲಿ ಹಾಕೋತಿದ್ದೀನಿ. ನಿಮ್ಗೆ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ತುಂಬ ವೆರೈಟೀಸ್ ಆಫ್ ಕಬಾಬ್ ಮಾಡ್ತಾರೆ. ಇದು ನಾನು 1 ವೆರೈಟಿ, ನಾನು ಮಾಡೋದ್ರಲ್ಲಿ 1 ವೆರೈಟಿ ತೋರಿಸ್ತಾ ಇರೋದು. ಇವಾಗ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾಗಿದೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಮಿಕ್ಸ್ ಮಾಡಿ ಅಟ್ಲೀಸ್ಟ್ ಒಂದು 10 to 20 ಮಿನಿಟ್ಸ್ ಮಿನಿಮಮ್. ಮ್ಯಾಕ್ಸಿಮಮ್ ನೀವು 1 ಅವರ್ ಇಟ್ಟರೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಮ್ಯಾರಿನೇಟ್ ಮಾಡಿಟ್ರೆ. ನಾನು ಇವತ್ತು ಸ್ವಲ್ಪ ಅರ್ಜೆಂಟಲ್ಲಿರೋದ್ರಿಂದ ಒಂದು 10 to 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಇವಾಗ ಫುಲ್ ಕಂಪ್ಲೀಟ್ ಕಲಸಿಟ್ಟಿದ್ದೀನಿ. ಇದನ್ನು ನೀಟಾಗಿ ನೀವು ಫ್ರಿಡ್ಜಲ್ಲಿ ಕೂಡ ಇಡ್ಬೋದು, ಹಾಗೆ ಔಟ್ಸೈಡ್ ಕೂಡ ರೂಮ್ ಟೆಂಪ್ರೇಚರಲ್ಲಿ ಕೂಡ ಮ್ಯಾರಿನೇಟ್ ಮಾಡಿಡ್ಬೋದು. ನಾನು ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ, ಅಂದರೆ ಸ್ವಲ್ಪ ಬೇಗ ಆಗಬೇಕು ಅಂತ ಒಂದು 15 ಮಿನಿಟ್ಸ್ ಫ್ರಿಡ್ಜಲ್ಲಿ ಇಡ್ತೀನಿ. ನೀವು ಆಚೆ ಇಡೋದಿದ್ರೆ ಒಂದು ½ an hour ಮ್ಯಾರಿನೇಟ್ ಮಾಡಿ ಇಡಿ, ಓಕೆನಾ. ಇವಾಗ ನಾವು ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳೋಣ. ಬಿಕಾಸ್ ಕಬಾಬ್ನ ಕರಿಬೇಕಲ್ವ, ಆಯಿಲಲ್ಲಿ ಫ್ರೈ ಮಾಡಬೇಕಲ್ವ, ಡೀಪ್ ಫ್ರೈ ಮಾಡಬೇಕು. ಸೊ ನಾನು ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಯಾವ ಆಯಿಲ್ ಪ್ರಿಫರ್ ಮಾಡಿದರೆ ಅದನ್ನು ಯೂಸ್ ಮಾಡಿ. ಬಟ್ ಫ್ಲೇವರ್ ಇರೋವಂಥ ಆಯಿಲ್ನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ, ಅವಾಗ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಇವಾಗ ಕೋಕೋನಟ್ ಆಯಿಲ್ ಮತ್ತು ಕಡಲೆಕಾಯಿ ಎಣ್ಣೆ ಆ ಥರದ್ದೆಲ್ಲ ಯೂಸ್ ಮಾಡುವಾಗ ಫ್ಲೇವರ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಮ್ಯಾರಿನೇಟ್ ಮಾಡಿಟ್ಟಿರೋದು ನಾನು ಫ್ರಿಡ್ಜಿಂದ ಆಚೆ ತೆಗೆದಿದ್ದೀನಿ. ತೊಗೊಂಡು ಇವಾಗ ಆಯಿಲ್ ಕೂಡ ಬಿಸಿಯಾಗಿದೆ. ಈ ಕಡೆ ಬಿಸಿ ಮಾಡೋಕ್ಕೆ ಇಟ್ಟಿರೋದು ತುಂಬ ಬಿಸಿ ಆಗಬೇಕು. ಆಯಿಲ್ ನೀಟಾಗಿ ಬಿಸಿ ಆದಮೇಲೆ ಇವಾಗ ಕಬಾಬ್ನ ಕರ್ಕೊಳ್ಳೋಣ. ಕಬಾಬ್ ನೀವೇನು ಮಾಡಬೇಕು ಅಂದರೆ ಕೈಲಿ ಉಂಡೆ ಆಗಿಬಿಡಿ. ಅವಾಗ ಅದಾಗೆ ಸ್ವಲ್ಪ ಬಾಯ್ಲ್ ಕುಕ್ ಆದಮೇಲೆ ಅದಾಗೆ ಬಿಟ್ಕೊಳುತ್ತೆ, ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ನೀವು ಒಂದೊಂದೇ ಬಿಡೋದ್ರಿಂದ ಅದು ಮಸಾಲಾಸ್ ಎಲ್ಲ ನೀಟಾಗಿ ಇದಾಗಲ್ಲ. ಸೊ ಒಂದೇ ಸಲ ನೀವು ಕೈಲಿ ಒಂದು ಮುಷ್ಲಿಂಗ್ ಇಟ್ಕೊಂಡು ಹಿಂಗೆ ಬಿಡಿ. ಅದು ಸ್ವಲ್ಪ ಕುಕ್ ಆದಮೇಲೆ ತಾನಾಗೆ ಬಿಟ್ಕೊಳ್ಳುತ್ತೆ. ನೋಡಿ, ಇವಾಗೆಲ್ಲ ಅದಾಗೆ ಬಿಟ್ಕೊಂಡಿದೆ, ಹೀಗೆ ಬಿಟ್ಕೊಳ್ಳುತ್ತೆ. ಒಂದು ಬ್ರೌನ್ ಕಲರ್ ಬರೋವರೆಗೂ ನಿಮ್ಗೆ ಗೊತ್ತಾಗುತ್ತೆ ಅದು ಬೇಯುವಾಗ ಯಾವ ಕಲರ್ ಆಗುತ್ತೆ ಅಂತ. ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಕುಕ್ ಮಾಡ್ಕೊಳ್ಳಿ. ನಿಮಗೆ ಇನ್ನೊಂದು ಟಿಪ್ ಕೊಡ್ತೀನಿ, ಏನಂದರೆ ಫಸ್ಟ್ ಇವಾಗ ನಾನು ಇದನ್ನು ಹಾಕಿದ್ದೀನಲ್ವಾ ಫ್ರೈ ಮಾಡಲಿಕ್ಕೆ, ಇದು ಹಾಫ್ ಕುಕ್ ಮಾಡಿ ನಾನು ತೆಗೆದಿಟ್ಕೋತೀನಿ. ಅದಾದಮೇಲೆ ಇನ್ನೊಂದು ಕ್ವಾಂಟಿಟಿ ಇದೆಲ್ಲ ಅದನ್ನು ಹಾಕಿ ಅದನ್ನು ಹಾಫ್ ಕುಕ್ ಮಾಡ್ಕೋತೀನಿ. ಹಾಫ್ ಕುಕ್ ಆದಮೇಲೆ ಇನ್ನೊಂದು ಸಲ ಸೆಕೆಂಡ್ ಟೈಮ್ ರೀಫ್ರೈ ಮಾಡ್ತೀನಿ. ಆವಾಗ ಏನಾಗುತ್ತೆ, ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ, ಓಕೆನಾ. ಈ ಥರ ಮಾಡ್ಕೊಳ್ಳೋದು ನಿಮಗೆ ಕ್ರಿಸ್ಪಿಯಾಗೂ ಇರುತ್ತೆ, ನೀವು ಟೇಸ್ಟಿ ಕೂಡ ಆಗುತ್ತೆ. ಒಂದೇ ಸಲ ಫುಲ್ ಫ್ರೈ ಮಾಡ್ಕೊಳ್ಳೋಕ್ಕಿಂತ ಅದನ್ನು 2 ಟೈಮ್ಸ್ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ನಮ್ಮ ಕಬಾಬ್ ರೆಡಿಯಾಗಿದೆ. ನೋಡಿ, ಚೆನ್ನಾಗಿ ಕಾಣ್ತಾ ಇದೆಯಲ್ವಾ, ತಿನ್ನೋ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ನೀವು ಟ್ರೈ ಮಾಡಲೇಬೇಕಾಗಿರುವಂಥ ರೆಸಿಪಿ. ಒಂದ್ಸಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗಿತ್ತು ಅಂತ. ನೆಕ್ಸ್ಟ್ ರೆಸಿಪಿಲಿ ಸಿಗ್ತೀನಿ. ಬಾಯ್.